Hello dear students, myself Dr. Bhavani, Associate Professor, Department of Economics, Government First Aid College, Melukote. Today we are going to discuss about the law of equi-marginal utility. ಅಂದರೆ ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸಮಸೀಮಾಂತ ತುಷ್ಟಿಗುಣ ನಿಯಮ ಅನುಭೋಗದ ಅತ್ಯಂತ ಮಹತ್ವಪೂರ್ಣವಾದಂಥ ತತ್ವ ಆಗಿರುತ್ತೆ. ಇದನ್ನು ಬೇಡಿಕೆ ನಿಯಮ ಅಂತಲೂ, ಪ್ರತಿನಿಧಾನ ತತ್ವ ಮತ್ತು ಗರಿಷ್ಠ ತೃಪ್ತಿಯ ನಿಯಮ ಅಂತಲೂ ಕೂಡ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಸಮಸೀಮಾಂತ ತುಷ್ಟಿಗುಣ ನಿಯಮವು ಅನುಭೋಗಿಯ ವರ್ತನೆಗೆ ಸಂಬಂಧಿಸಿದ ಪ್ರಮುಖ ನಿಯಮ ಆಗಿರುತ್ತೆ. ಆಲ್ಫ್ರೆಡ್ ಮಾರ್ಷಲ್ ರವರು ಈ ನಿಯಮವನ್ನು ಪ್ರತಿಪಾದಿಸಿದರೆ ಇದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಿಂದ ಹೊರಹೊಮ್ಮಿರುವಂಥದ್ದು. ಅರ್ಥಶಾಸ್ತ್ರದಲ್ಲಿ ಈ ನಿಯಮವು ಕೇಂದ್ರ ಬಿಂದುವಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಕಾರಣ ಈ ನಿಯಮವೇ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳ ಗುರಿಯನ್ನು ವ್ಯಕ್ತಪಡಿಸುತ್ತೆ. ಈಗ ಈ ನಿಯಮವನ್ನು ಅರ್ಥ ಮಾಡ್ಕೊಳ್ಳೋಣ. ಮಾನವನ ಬಯಕೆಗಳು ಅಪರಿಮಿತವಾಗಿದೆ, ಆದರೆ ಅವುಗಳನ್ನು ಈಡೇರಿಸಲು ಲಭ್ಯವಿರುವ ಸಾಧನಗಳ ಮತ್ತು ಸಂಪನ್ಮೂಲಗಳ ಕೊರತೆ ಇದೆ. ಆದ್ದರಿಂದ ಬಯಕೆಗಳು ಒಂದಕ್ಕೊಂದು ಸ್ಪರ್ಧಾತ್ಮಕವಾಗಿದೆ. ಪರಿಮಿತ ಸಂಪನ್ಮೂಲಗಳಲ್ಲಿ ಎಲ್ಲ ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಕೆಲವೇ ಬಯಕೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಅನುಭೋಗಿಯು ಸಾಧ್ಯವಾದಷ್ಟು ವಿವೇಕಯುತವಾಗಿ ಹಣವನ್ನು ಬಳಸಿ ತಾನು ಕೊಳ್ಳುವ ವಸ್ತುಗಳಿಂದ ಗರಿಷ್ಠ ತೃಪ್ತಿಯನ್ನು ಪಡೆಯಲು ಪ್ರಯತ್ನ ಮಾಡ್ತಾನೆ. ಈ ದೃಷ್ಟಿಯಿಂದ ಅವನು ವಸ್ತುವಿಗೆ ನೀಡುವ ಬೆಲೆ ಮತ್ತು ಅದರಿಂದ ದೊರೆಯುವ ತುಷ್ಟಿಗುಣವನ್ನು ಹೋಲಿಕೆ ಮಾಡುತ್ತಾನೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ತಾನು ಕೊಂಡುಕೊಳ್ಳಲು ಹೆಚ್ಚಿಸುವ ಯಾವುದೋ ಒಂದು ವಸ್ತುವಿನ ತುಷ್ಟಿಗುಣವನ್ನು ಲಭ್ಯವಿರುವ ಇತರ ಎಲ್ಲ ಸರಕುಗಳ ಗುಣಗಳೊಡನೆ ಅನುಭೋಗಿಯು ಹೋಲಿಕೆ ಮಾಡುತ್ತಾನೆ. ತಾನು ಕೊಡುವ ಹಣಕ್ಕೆ ಯಾವ ವಸ್ತುವಿನಿಂದ ತನಗೆ ಗರಿಷ್ಠ ತುಷ್ಟಿಗುಣ ದೊರೆಯುವಂತಿರುತ್ತೋ ಆ ವಸ್ತುವನ್ನು ಕೊಳ್ಳುವುದು ಅವನ ಗುರಿಯಾಗಿರುತ್ತೆ. ಆದ್ದರಿಂದ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನೊಡನೆ ತುಲನೆ ಮಾಡಲು ಹಣವು ಸಾಧನವಾಗುತ್ತದೆ. ಆ ಮೇರೆಗೆ ಒಂದು ವಸ್ತುವಿಗೆ ಬದಲಾಗಿ ಮತ್ತೊಂದು ವಸ್ತುವನ್ನು ಆಯ್ಕೆ ಮಾಡಲು ಸಾಧ್ಯ ಇರುತ್ತೆ. ತೃಪ್ತಿಯನ್ನು ಗರಿಷ್ಠಗೊಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಅನುಭೋಗಿಯು ಕಡಿಮೆ ಪ್ರಯೋಜನಕಾರಿಯಾದ ವಸ್ತುವಿಗೆ ಬದಲಾಗಿ ಹೆಚ್ಚು ಪ್ರಯೋಜನಕಾರಿಯಾದ ವಸ್ತುವನ್ನು ಕೊಳ್ಳುತ್ತಾನೆ. ಅನುಭೋಗಿಯು ತನ್ನಲ್ಲಿರುವ ಮಿತವಾದ ಹಣವನ್ನು ವಿವಿಧ ವಸ್ತುಗಳ ಮೇಲೆ ವೆಚ್ಚ ಮಾಡುವಾಗ ಪ್ರತಿಯೊಂದು ವಸ್ತುವಿನಿಂದಲೂ ದೊರೆಯುವ ಸೀಮಾಂತ ತುಷ್ಟಿಗುಣ ಅದರ ಬೆಲೆಗೆ ಸಮನಾಗಿರೋ ರೀತಿಯಲ್ಲಿ ನೋಡ್ಕೊಳ್ತಾನೆ. ಆಗ ಮಾತ್ರ ಅವನಿಗೆ ಗರಿಷ್ಠ ತೃಪ್ತಿ ದೊರೆಯುತ್ತದೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ, ವಿವಿಧ ವಸ್ತುಗಳ ಮೇಲೆ ಅನುಭೋಗಿಯು ವೆಚ್ಚ ಮಾಡಿದ ಹಣದಿಂದ ಗರಿಷ್ಠ ತೃಪ್ತಿ ಪಡಿಬೇಕು ಅಂತಂದರೆ ಆ ಎಲ್ಲ ವಸ್ತುಗಳ ಅಂಚಿನ ಅಥವಾ ಸೀಮಾಂತ ತುಷ್ಟಿಗುಣಗಳು ಅವುಗಳಿಗೆ ನೀಡುವ ಬೆಲೆಗಳಿಗೆ ಸಮನಾಗಿರಬೇಕು. ವಿವಿಧ ವಸ್ತುಗಳಿಂದ ಅಥವಾ ವಿವಿಧ ಉಪಯೋಗಗಳಿಂದ ಸಿಗುವ ಸೀಮಾಂತ ತುಷ್ಟಿಗುಣವು ಸಮವಾಗಿದ್ದಾಗ ಅನುಭೋಗಿಗೆ ಗರಿಷ್ಠ ತೃಪ್ತಿ ಲಭಿಸುತ್ತೆ ಎಂಬ ಸಾಮಾನ್ಯ ತತ್ವವನ್ನು ಈ ನಿಯಮ ಬೋಧಿಸೋದ್ರಿಂದ ಇದಕ್ಕೆ ನಾವು ಸಮಸೀಮಾಂತ ತುಷ್ಟಿಗುಣ ನಿಯಮ ಎಂಬ ಹೆಸರಿನಿಂದ ಕರೆಯುತ್ತೇವೆ. ಪ್ರತಿಯೊಂದು ವಸ್ತುವಿನಿಂದ ದೊರೆಯುವ ಸೀಮಾಂತ ತುಷ್ಟಿಗುಣವನ್ನು ಅನುಭೋಗಿಯು ಹೋಲಿಸುವುದರಿಂದ ಇದನ್ನು ಸೀಮಾಂತ ಹೋಲಿಕೆ ನಿಯಮ, ದ ಪ್ರಿನ್ಸಿಪಲ್ ಆಫ್ ಮಾರ್ಜಿನಲ್ ಕಂಪ್ಯಾರಿಸನ್ ಎಂಬ ಹೆಸರಿನಿಂದಲೂ ಸಹ ಕರೆಯಲಾಗುತ್ತದೆ. ಅನುಭೋಗಿಯು ತಾನು ಸೇವಿಸುವ ಎಲ್ಲ ವಸ್ತುಗಳಿಂದಲೂ ಪರಮಾವಧಿ ತೃಪ್ತಿಯನ್ನು ಪಡೆಯುವ ಗುರಿಯನ್ನು ಹೊಂದಿರೋದ್ರಿಂದ ಇದನ್ನು ಗರಿಷ್ಠ ತೃಪ್ತಿಯ ನಿಯಮ, ದ ಲಾ ಆಫ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಎಂತಲೂ ಗುರುತಿಸಲ್ಪಟ್ಟಿದೆ. ಈ ನಿಯಮವನ್ನು ಬದಲಿಕೆಯ ನಿಯಮ, ದ ಲಾ ಆಫ್ ಸಬ್ಸ್ಟಿಟ್ಯೂಷನ್ ಎಂತಲೂ ಕರೆಯಲಾಗುತ್ತದೆ. ಕಾರಣ ಅನುಭೋಗಿಯು ಕಡಿಮೆ ತುಷ್ಟಿಗುಣವಿರುವ ವಸ್ತುವಿಗೆ ಬದಲಾಗಿ ಹೆಚ್ಚು ತುಷ್ಟಿಗುಣವಿರುವ ವಸ್ತುವನ್ನು ಕೊಳ್ಳುತ್ತಾ ಹೋಗುತ್ತಾನೆ.
ಈಗ ನಾವು ಅನುಭೋಗಿಯ ಸಮತೋಲನವನ್ನು ಕುರಿತು ಅರ್ಥ ಮಾಡ್ಕೊಳ್ಳೋಣ. ಕನ್ಸ್ಯೂಮರ್ಸ್ ಈಕ್ವಿಲಿಬ್ರಿಯಂ. ಸಮಸೀಮಾಂತ ತುಷ್ಟಿಗುಣ ನಿಯಮವು ಅನುಭೋಗಿಯ ಸಮತೋಲನವನ್ನು ವಿವರಿಸಲು ಸಹಾಯ ಮಾಡುತ್ತೆ. ಅನುಭೋಗಿಯು ಗರಿಷ್ಠ ತೃಪ್ತಿಯನ್ನು ಪಡೆಯುತ್ತಿದ್ದರೆ ಅದನ್ನು ಸಮತೋಲನ ಸ್ಥಿತಿ ಅಂತ ನಾವು ಕರಿತೀವಿ. ಅನುಭೋಗಿಯ ಸಮತೋಲನ ಏರ್ಪಡಬೇಕಾದ್ರೆ ಅವನು ತನ್ನ ಹಣವನ್ನು ವಿವಿಧ ವಸ್ತುಗಳ ಮೇಲೆ ಖರ್ಚು ಮಾಡುವಾಗ ಅವುಗಳ ಸೀಮಾಂತ ತುಷ್ಟಿಗುಣಗಳು ಅವುಗಳಿಗೆ ನೀಡಿದ ಬೆಲೆಗಳಿಗೆ ಸಮನಾಗಿರಬೇಕು. ಎಲ್ಲಿಯವರೆಗೂ ಅನುಭೋಗಿಯ ಆದಾಯ ಮತ್ತು ಬಯಕೆಗಳು ಬದಲಾಗುವುದಿಲ್ಲವೋ ಅಲ್ಲಿಯವರೆಗೆ ಅವನು ಸಮತೋಲನ ಸ್ಥಿತಿಯಲ್ಲಿರುತ್ತಾನೆ. ಸಮತೋಲನ ಸ್ಥಿತಿಯಿಂದ ಅನುಭೋಗಿಯು ಕದಲಿದರೆ ಅವನ ಆದಾಯ ಮತ್ತು ಬಯಕೆಗಳಲ್ಲಿ ವ್ಯತ್ಯಾಸ ಸಂಭವಿಸಿದೆ ಎಂದು ತೀರ್ಮಾನಕ್ಕೆ ಬರಬಹುದು. ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಒಂದು ಸೂತ್ರದ ಮೂಲಕ ಸೂಚಿಸಲಾಗುತ್ತೆ. MUX/PX ಈಕ್ವಲ್ಸ್ MUY/PY ಈಕ್ವಲ್ಸ್ MUZ/PZ ಈಕ್ವಲ್ಸ್ K. ಇಲ್ಲಿ K ಹಣದ ಸೀಮಾಂತ ತುಷ್ಟಿಗುಣವನ್ನು ಸೂಚಿಸುವ ಸ್ಥಿರ ಸಂಖ್ಯೆಯಾಗಿರುತ್ತೆ. X, Y ಮತ್ತು Z ಎಂಬ 3 ವಸ್ತುಗಳನ್ನು ತೋರಿಸಲಾಗಿದೆ. MU ಎಂಬುದು ಈ ವಸ್ತುಗಳ ಸೀಮಾಂತ ತುಷ್ಟಿಗುಣ. P ಎನ್ನುವುದು ಈ ವಸ್ತುಗಳ ಬೆಲೆಯಾಗಿರುತ್ತೆ. ಒಂದು ವಸ್ತುವಿನ ಬೆಲೆ ಹೆಚ್ಚಿದರೆ ಅದರ ಪ್ರಮಾಣವನ್ನು ತಗ್ಗಿಸಿ ಮತ್ತೊಂದು ವಸ್ತುವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಳ್ಳುವ ಮೂಲಕ ಅನುಭೋಗಿಯು ಗರಿಷ್ಠ ತೃಪ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಸಮಸೀಮಾಂತ ತುಷ್ಟಿಗುಣ ನಿಯಮ ಅಥವಾ ಅನುಭೋಗಿಯ ಸಮತೋಲನವನ್ನು ಒಂದು ರೇಖಾಚಿತ್ರದ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ರೇಖಾಚಿತ್ರ 2.2ರಲ್ಲಿ OY ರೇಖೆಯು ಹಣದ ತುಷ್ಟಿಗುಣವನ್ನು ವ್ಯಕ್ತಪಡಿಸುತ್ತೆ. ಈಗ ಎ ಮತ್ತು ಬಿ ಎಂಬ 2 ವಸ್ತುಗಳನ್ನು ಕಲ್ಪಿಸಿಕೊಳ್ಳೋಣ. OX ರೇಖೆ ಓನಿಂದ ಬಲಕ್ಕೆ ಎ ವಸ್ತುವಿನ ಪ್ರಮಾಣವನ್ನು ಮತ್ತು OX1 ರೇಖೆ ಓನಿಂದ ಎಡಕ್ಕೆ ಬಿ ವಸ್ತುವಿನ ಮೇಲೆ ಖರ್ಚು ಮಾಡುವ ಹಣದ ಸೀಮಾಂತ ತುಷ್ಟಿಗುಣವನ್ನು ಪ್ರತಿನಿಧಿಸುತ್ತದೆ. ಹಾಗೆಯೇ OY ರೇಖೆಯ ಎಡಭಾಗದಲ್ಲಿ UB ರೇಖೆಯನ್ನು ಚಿತ್ರಿಸಿದೆ. ಬಲದಿಂದ ಎಡಕ್ಕೆ ಇಳಿಮುಖವಾಗಿರುವ ಈ ರೇಖೆಯು ಬಿ ವಸ್ತುವಿನ ಮೇಲೆ ಖರ್ಚು ಮಾಡುವ ಹಣದ ಸೀಮಾಂತ ತುಷ್ಟಿಗುಣವನ್ನು ವ್ಯಕ್ತಪಡಿಸುತ್ತದೆ. ಅನುಭೋಗಿಯ ಬಳಿ 10 ರೂಪಾಯಿಗಳಿವೆ ಮತ್ತು ಆ ಹಣವನ್ನು ಅವನು ಎ ಮತ್ತು ಬಿ ವಸ್ತುಗಳು ಎರಡರ ಮೇಲೂ ಖರ್ಚು ಮಾಡುತ್ತಾನೆ ಅಂತ ಭಾವಿಸೋಣ. ಚಿತ್ರದಲ್ಲಿ ವ್ಯಕ್ತ ಆಗೋ ಹಾಗೆ ಎ ವಸ್ತುವಿನ ಮೇಲೆ 6 ರೂಪಾಯಿಗಳನ್ನು ಮತ್ತು ಬಿ ವಸ್ತುವಿನ ಮೇಲೆ 4 ರೂಪಾಯಿಗಳನ್ನು ಖರ್ಚು ಮಾಡ್ತಾನೆ. ಆಗ ಅನುಭೋಗಿಗೆ ಎ ವಸ್ತುವಿನಿಂದ CD ಪ್ರಮಾಣದ ತುಷ್ಟಿಗುಣ ಮತ್ತು ಬಿ ವಸ್ತುವಿನಿಂದ EF ಪ್ರಮಾಣದ ತುಷ್ಟಿಗುಣ ದೊರೆಯುತ್ತದೆ. ಇವೆರಡೂ ವಸ್ತುಗಳಿಂದ ದೊರೆಯುವ ತುಷ್ಟಿಗುಣವು ಸಮವಾಗಿದೆ. CD ಈಕ್ವಲ್ಸ್ EF. ಈ ಪ್ರಕಾರ ಅವನು ಗರಿಷ್ಠ ತೃಪ್ತಿಯನ್ನು ಪಡೆಯುತ್ತಿದ್ದಾನೆ. ಈಗ 2 ವಸ್ತುಗಳ ನಡುವೆ ವೆಚ್ಚವನ್ನು ಹೆಚ್ಚು ಕಡಿಮೆ ಮಾಡಿದರೆ ತೃಪ್ತಿಯು ಗರಿಷ್ಠವಾಗೋದಿಲ್ಲ. ಅನುಭೋಗಿಯು ಎ ವಸ್ತುವಿನ ಮೇಲೆ 1 ರೂಪಾಯಿ ಹೆಚ್ಚಿಗೆ ಮತ್ತು ಬಿ ವಸ್ತುವಿನ ಮೇಲೆ 1 ರೂಪಾಯಿ ಕಡಿಮೆ ಖರ್ಚು ಮಾಡುತ್ತಾನೆಂದು ಭಾವಿಸೋಣ. ಆಗ ಅವನಿಗೆ ಎ ವಸ್ತುವಿನಿಂದ QR ಪ್ರಮಾಣದ ತುಷ್ಟಿಗುಣ ಮತ್ತು ಬಿ ವಸ್ತುವಿನಿಂದ GH ಪ್ರಮಾಣದ ತುಷ್ಟಿಗುಣ ಸಿಗುತ್ತದೆ. ಇವೆರಡು ಸೀಮಾಂತ ತುಷ್ಟಿಗುಣಗಳು ಅಸಮಾನವಾಗಿದೆ, ಏಕೆಂದರೆ GH ಎನ್ನುವುದು QRಗಿಂತ ಹೆಚ್ಚಾಗಿದೆ. ಈ ಉದಾಹರಣೆಯಲ್ಲಿ ಕಳೆದುಕೊಂಡ ತುಷ್ಟಿಗುಣವು ಹೊಸದಾಗಿ ಗಳಿಸಿದ ತುಷ್ಟಿಗುಣಕ್ಕಿಂತ ಹೆಚ್ಚಾಗಿದೆ. ಆದ್ದರಿಂದ ಅನುಭೋಗಿಯ ಸಮತೋಲನ ಸ್ಥಿತಿಯನ್ನು ಕಳೆದುಕೊಳ್ಳುತ್ತಾನೆ. ಈಗ ನಾವು ಸಮಸೀಮಾಂತ ತುಷ್ಟಿಗುಣ ನಿಯಮದ ಮಿತಿಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಲಿಮಿಟೇಷನ್ಸ್ ಆಫ್ ದಿ ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ. ಅದರಲ್ಲಿ ಮೊದಲನೇದಾಗಿ ಅಸಂಗತವಾದ ಮತ್ತು ಪ್ರಶ್ನಾರ್ಹವಾದ ಕಲ್ಪನೆಗಳು. ಇರ್ರೆಲೆವೆಂಟ್ ಆ್ಯಂಡ್ ಕ್ವೆಷನಬಲ್ ಅಸಂಪ್ಷನ್ಸ್ ಅಂತ. ತುಷ್ಟಿಗುಣವನ್ನು ಅಳೆಯಬಹುದು ಮತ್ತು ಹಣದ ಸೀಮಾಂತ ತುಷ್ಟಿಗುಣವು ಯಾವಾಗಲೂ ಸ್ಥಿರವಾಗಿರುತ್ತದೆ ಎಂಬುದು ಈ ನಿಯಮದ ಪ್ರಮುಖ ಕಲ್ಪನೆಗಳು.
ಆದರೆ ಇದು ದೋಷಪೂರಿತವಾಗಿದೆ. ತುಷ್ಟಿಗುಣವು ಮಾನಸಿಕ ಅಂಶ ಆಗಿರೋದ್ರಿಂದ ಅದನ್ನು ಅಳೆಯುವುದು ಅಸಾಧ್ಯ. ಹಾಗೆಯೇ ಹಣದ ಮೂಲಕ ತುಷ್ಟಿಗುಣವನ್ನು ಹಾಗೆಯೇ ಹಣದ ಸೀಮಾಂತ ತುಷ್ಟಿಗುಣವು ಸದಾ ಬದಲಾಗುತ್ತಿರುತ್ತದೆ. ಎರಡನೇದಾಗಿ ವಸ್ತುಗಳ ವಿಭಜನೆಯ ತೊಂದರೆ, ಡಿಫಿಕಲ್ಟಿ ಆಫ್ ಡಿವಿಷನ್ ಆಫ್ ಗೂಡ್ಸ್. ವಸ್ತುಗಳ ವಿಭಜನೆಯ ತೊಂದರೆಯು ಈ ನಿಯಮದ ಆಚರಣೆಗೆ ಮತ್ತೊಂದು ಮಿತಿಯಾಗಿದೆ. ಸೀಮಾಂತ ತುಷ್ಟಿಗುಣವನ್ನು ಸಮಗೊಳಿಸುವುದಕ್ಕಾಗಿ ದೊಡ್ಡ ವಸ್ತುಗಳನ್ನು ಸಣ್ಣ ತುಂಡುಗಳಾಗಿ ವಿಭಜಿಸಲು ಸಾಧ್ಯ ಇರೋದಿಲ್ಲ. ಮೂರನೇದಾಗಿ ಅನುಭೋಗಿಯ ಬಗೆಗೆ ಅಸಮಂಜಸ ಕಲ್ಪನೆ, ಇರ್ರೆಲೆವೆಂಟ್ ಅಸಂಪ್ಷನ್ಸ್ ಅಬೌಟ್ ದ ಕನ್ಸ್ಯೂಮರ್. ಅನುಭೋಗಿಯು ಯಾವಾಗಲೂ ವಿವೇಕಯುತವಾಗಿಯೇ ಹಣವನ್ನು ಖರ್ಚು ಮಾಡುತ್ತಾನೆ ಹಾಗೂ ಬೆಲೆ ಮತ್ತು ಸೀಮಾಂತ ತುಷ್ಟಿಗುಣವನ್ನು ಹೋಲಿಸುತ್ತಲೇ ಇರುತ್ತಾನೆ ಎಂದು ಭಾವಿಸುವುದು ಅಸಮಂಜಸವಾಗುತ್ತದೆ. ನಾಲ್ಕನೇದು ವಸ್ತುಗಳ ಆಯ್ಕೆ ಕಷ್ಟಕರ. ಚಾಯ್ಸ್ ಆಫ್ ಕಮಾಡಿಟೀಸ್ ಈಸ್ ಡಿಫಿಕಲ್ಟ್. ಈ ನಿಯಮದ ಪ್ರಕಾರ ಅನುಭೋಗಿಯು ವಸ್ತುಗಳ ನಡುವೆ ಆಯ್ಕೆ ಮಾಡಬೇಕಾಗಿದೆ, ಆದರೆ ಎಷ್ಟೋ ವೇಳೆ ಆಯ್ಕೆಯು ಕಷ್ಟವಾಗುತ್ತದೆ. ವಸ್ತುಗಳ ಬಗೆಗಿನ ಪ್ರಚಾರ, ವಸ್ತುಗಳ ವೈವಿಧ್ಯತೆ ಇತ್ಯಾದಿ ಅಂಶಗಳಿಂದ ವಸ್ತುವಿನ ಆಯ್ಕೆಗೆ ಅವಕಾಶ ಇಲ್ಲದೆ ಹೋಗಬಹುದು. ಐದನೇದು ವಸ್ತುಗಳ ಲಭ್ಯತೆಯ ಕೊರತೆ, ಲ್ಯಾಕ್ ಆಫ್ ಅವೈಲಬಿಲಿಟಿ ಆಫ್ ಗೂಡ್ಸ್. ಬದಲಿ ವಸ್ತುಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿಲ್ಲದೆ ಇರಬಹುದು. ವಸ್ತುಗಳ ಅಲಭ್ಯತೆಯಿಂದಾಗಿ ಕಡಿಮೆ ಸೀಮಾಂತ ತುಷ್ಟಿಗುಣದ ವಸ್ತುಗಳನ್ನು ತ್ಯಜಿಸಿ ಅಧಿಕ ಸೀಮಾಂತ ತುಷ್ಟಿಗುಣದ ವಸ್ತುಗಳನ್ನು ಪಡೆಯುವುದು ದುರ್ಲಭವಾಗುತ್ತದೆ. ಆರನೇದಾಗಿ ಅಭಿರುಚಿಗಳು ಮತ್ತು ಒಲವುಗಳು ಬದಲಾಗುವುದಿಲ್ಲ ಎಂಬ ದೋಷಪೂರಿತ ಊಹೆ, ಡಿಫೆಕ್ಟಿವ್ ಅಸಂಪ್ಷನ್ಸ್ ಆಸ್ ಟು ದ ನೇಚರ್ ಆಫ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಅನುಭೋಗಿಯ ಅಭ್ಯಾಸಗಳು, ಅಭಿರುಚಿಗಳು ಮತ್ತು ಒಲವುಗಳು ಬದಲಾಗುವುದಿಲ್ಲ ಎಂಬುದು ಈ ನಿಯಮದ ಊಹೆಯಾಗಿದೆ, ಆದರೆ ಇದು ದೋಷಪೂರಿತವಾದುದು. ಈ ಅಂಶಗಳು ಬದಲಾದಂತೆ ಅನುಭೋಗಿಯು ಸಮತೋಲನ ಸ್ಥಿತಿಯಿಂದ ಕದಲುತ್ತಾನೆ. ಏಳನೇ ಮಿತಿ ಅನುಭೋಗಿಗಳ ಅಜ್ಞಾನ, ಲ್ಯಾಕ್ ಆಫ್ ನಾಲೆಡ್ಜ್ ಆನ್ ದ ಪಾರ್ಟ್ ಆಫ್ ಕನ್ಸ್ಯೂಮರ್ಸ್. ಅನುಭೋಗಿಗಳ ಅಜ್ಞಾನವು ಈ ನಿಯಮದ ಮತ್ತೊಂದು ಮಿತಿ. ಬದಲಿ ವಸ್ತುಗಳ ಲಭ್ಯತೆಯ ಬಗೆಗೆ ಅನುಭೋಗಿಗಳಲ್ಲಿ ಅಜ್ಞಾನವಿದ್ದರೆ ಅಧಿಕ ಸೀಮಾಂತ ತುಷ್ಟಿಗುಣ ನೀಡುವ ವಸ್ತುಗಳನ್ನು ಅಂದಾಜು ಮಾಡುವುದಕ್ಕೆ ಅವಕಾಶವೇ ಇಲ್ಲವಾಗುತ್ತದೆ. ಆಗ ಈ ನಿಯಮ ಸುಳ್ಳಾಗುತ್ತದೆ. ಎಂಟನೇ ಅಂಶ ಉಚಿತ ವಸ್ತುಗಳಿಗೆ ಅನ್ವಯವಾಗದಿರುವಿಕೆ, ನಾಟ್ ಅಪ್ಲಿಕೇಬಲ್ ಟು ಫ್ರೀ ಗೂಡ್ಸ್. ಪುಕ್ಕಟ್ಟೆ ವಸ್ತುಗಳ ವಿಷಯದಲ್ಲಿ ಮತ್ತು ಸಂಪನ್ಮೂಲಗಳು ಅಪರಿಮಿತವಾಗಿರುವಾಗ ಈ ನಿಯಮವು ಅನ್ವಯಿಸೋದಿಲ್ಲ. ಒಂಬತ್ತನೇ ಅಂಶ ವಸ್ತುಗಳ ಬೆಲೆಗಳಲ್ಲಿ ಶೀಘ್ರ ಬದಲಾವಣೆ, ಕ್ವಿಕ್ ಚೇಂಜ್ ಇನ್ ದ ಪ್ರೈಸಸ್ ಆಫ್ ಕಮಾಡಿಟೀಸ್. ವಸ್ತುಗಳ ಬೆಲೆಗಳು ಶೀಘ್ರವಾಗಿ ಬದಲಾಗುತ್ತಿದ್ದರೆ ಈ ನಿಯಮದ ಅನ್ವಯಕ್ಕೆ ಅಡಚಣೆ ಉಂಟಾಗುತ್ತೆ. ಬದಲಾಗುತ್ತಿರುವ ಬೆಲೆಗಳೊಡನೆ ತುಷ್ಟಿಗುಣವನ್ನು ಹೋಲಿಸುವುದು ಕಷ್ಟವಾಗುತ್ತದೆ. ಇನ್ನು ನಾವು ಸಮಸೀಮಾಂತ ತುಷ್ಟಿಗುಣ ನಿಯಮದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋಣ. ಇಂಪಾರ್ಟೆನ್ಸ್ ಆಫ್ ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ. ಫಸ್ಟ್ ಒನ್, ಅನುಭೋಗದಲ್ಲಿ ಇನ್ ಕನ್ಸಂಪ್ಷನ್. ತಾನು ಅನುಭೋಗಿಸುವ ವಸ್ತುಗಳಿಂದ ಗರಿಷ್ಠ ತೃಪ್ತಿ ಪಡೆಯಬೇಕೆಂಬುದು ಪ್ರತಿಯೊಬ್ಬ ಅನುಭೋಗಿಯ ಗುರಿಯಾಗಿರುತ್ತೆ. ಅದಕ್ಕಾಗಿ ಅವನು ಕಡಿಮೆ ತುಷ್ಟಿಗುಣದ ವಸ್ತುವಿಗೆ ಬದಲಾಗಿ ಹೆಚ್ಚಿನ ತುಷ್ಟಿಗುಣದ ವಸ್ತುವನ್ನು ಕೊಂಡ್ಕೊಳ್ತಾನೆ. ಉತ್ಪಾದನೆಯಲ್ಲಿ ಇನ್ ಪ್ರೊಡಕ್ಷನ್. ಉತ್ಪಾದನಾ ಸಿದ್ಧಾಂತದಲ್ಲಿಯೂ ಈ ನಿಯಮ ಅನ್ವಯವಾಗುತ್ತದೆ. ಪ್ರತಿಯೊಬ್ಬ ಉತ್ಪಾದಕನ ಅಂತಿಮ ಗುರಿ ಗರಿಷ್ಠ ಲಾಭ ಗಳಿಕೆ. ಅದಕ್ಕಾಗಿ ಉತ್ಪಾದಕನು ಸಾಧ್ಯವಾದಷ್ಟು ಮಿತವ್ಯಯದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಉದ್ದೇಶದಿಂದ ಅವನು ಹೆಚ್ಚು ವೆಚ್ಚವನ್ನು ಒಳಗೊಳ್ಳುವ ಹಾಗೂ ಕಡಿಮೆ ಉತ್ಪಾದಕತೆಯನ್ನು ಹೊಂದಿರುವ ಉತ್ಪಾದನಾಂಗಕ್ಕೆ ಬದಲಾಗಿ ಕಡಿಮೆ ವೆಚ್ಚವನ್ನು ಒಳಗೊಳ್ಳುವ ಹಾಗೂ ಹೆಚ್ಚು ಉತ್ಪಾದಕತೆಯನ್ನು ಪಡೆದಿರುವ ಉತ್ಪಾದನಾಂಗವನ್ನು ಬಳಸುತ್ತಾನೆ. ವಿನಿಮಯದಲ್ಲಿ ಇನ್ ಎಕ್ಸ್ಚೇಂಜ್.
ಕಡಿಮೆ ತೃಪ್ತಿಯನ್ನು ನೀಡುವ ವಸ್ತುಗಳಿಗೆ ಬದಲಾಗಿ ಅಧಿಕ ತೃಪ್ತಿ ನೀಡಬಲ್ಲ ವಸ್ತುಗಳ ಮೇಲೆ ಅನುಭೋಗಿಯು ಹಣವನ್ನು ವೆಚ್ಚ ಮಾಡುತ್ತಾನೆ. ಇದನ್ನು ಅನುಭೋಗಿಯ ವಿನಿಮಯದ ಮೂಲಕ ಸಾಧಿಸಬಹುದು. ವಿತರಣೆಯಲ್ಲಿ ಇನ್ ಡಿಸ್ಟ್ರಿಬ್ಯೂಷನ್, ಪ್ರತಿಯೊಂದು ಉತ್ಪಾದನಾಂಗದ ಸೀಮಾಂತ ಉತ್ಪಾದಕತೆಗೆ ಅನುಗುಣವಾಗಿ ರಾಷ್ಟ್ರೀಯ ಆದಾಯವು ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭಗಳ ರೂಪದಲ್ಲಿ ವಿತರಣೆಯಾಗುತ್ತದೆ. ಉತ್ಪಾದನಾಂಗಗಳ ನಡುವೆ ರಾಷ್ಟ್ರೀಯ ಆದಾಯವು ಯಾವ ರೀತಿ ಹಂಚಿಕೆಯಾದಾಗ ಆರ್ಥಿಕ ಅಸಮಾನತೆ ಕಡಿಮೆ ಆಗುತ್ತದೆ ಮತ್ತು ಸಾಮಾಜಿಕ ನ್ಯಾಯ ದೊರಕುತ್ತದೆ ಎಂಬುದನ್ನು ಸಮಸೀಮಾಂತ ತುಷ್ಟಿಗುಣ ನಿಯಮವು ತಿಳಿಸುತ್ತದೆ. ಬೆಲೆ ನಿರ್ಧಾರದಲ್ಲಿ ಇನ್ ಪ್ರೈಸ್ ಡಿಟರ್ಮಿನೇಷನ್, ಮೌಲ್ಯ ನಿರ್ಣಯದಲ್ಲಿ ಸಮಸೀಮಾಂತ ತುಷ್ಟಿಗುಣ ನಿಯಮದ ಪ್ರಭಾವವಿದೆ. ವಸ್ತುಗಳ ಕೊರತೆಯ ಪರಿಣಾಮವಾಗಿ ಅನುಭೋಗಿಯು ಬದಲಿಕೆಯ ನಿಯಮವನ್ನು ಅನುಸರಿಸುತ್ತಾನೆ. ಹೆಚ್ಚು ಕೊರತೆ ಇರುವ ವಸ್ತುಗಳಿಗೆ ಬದಲಾಗಿ ಕಡಿಮೆ ಕೊರತೆ ಇರುವ ವಸ್ತುಗಳನ್ನು ಅವನು ಕೊಳ್ಳುತ್ತಾನೆ. ಆಗ ಹೆಚ್ಚು ಕೊರತೆ ಇರುವ ವಸ್ತುಗಳಿಗೆ ಬೇಡಿಕೆ ಕಡಿಮೆಯಾಗಿ ಬೆಲೆಯು ಇಳಿಮುಖವಾಗುತ್ತದೆ. 6ನೇ ಅಂಶ, ಸಾರ್ವಜನಿಕ ಹಣಕಾಸಿನಲ್ಲಿ ಇನ್ ಪಬ್ಲಿಕ್ ಫೈನಾನ್ಸ್, ಸರ್ಕಾರದ ಸಾರ್ವಜನಿಕ ವೆಚ್ಚ ತತ್ವವು ಈ ನಿಯಮದಿಂದ ಪ್ರೇರಣೆಗೊಂಡಿದೆ. ತಾನು ಕೊಳ್ಳುವ ಸಾರ್ವಜನಿಕ ವೆಚ್ಚದಿಂದ ಸಮಾಜಕ್ಕೆ ಕ್ಷೇಮಾಭ್ಯುದಯ ಗರಿಷ್ಠವಾಗಿರಬೇಕೆಂದು ಸರ್ಕಾರವು ಬಯಸುತ್ತದೆ. ಇದನ್ನೇ ಸಾರ್ವಜನಿಕ ಹಣಕಾಸಿನಲ್ಲಿ ಸಮಾಜದ ಪರಮಹಿತ ತತ್ವ, ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಎಂದು ಕರೆಯಲಾಗುತ್ತದೆ. ಇದರ ಸಾಧನೆಗಾಗಿ ಸರ್ಕಾರವು ಸಾಧ್ಯವಾದಷ್ಟು ವಿವೇಕಯುತವಾಗಿ ವೆಚ್ಚವನ್ನು ಕೈಗೊಳ್ಳುತ್ತದೆ ಮತ್ತು ದುಂದುವೆಚ್ಚವನ್ನು ತಡೆಗಟ್ಟುತ್ತದೆ. 7ನೇಯ ಅಂಶ, ಸಂಪತ್ತಿನ ವಿನಿಯೋಗದಲ್ಲಿ ಇನ್ ದ ಯುಟಿಲೈಸೇಷನ್ ಆಫ್ ವೆಲ್ತ್, ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಪ್ರತಿಯೊಂದು ಸಮಾಜವು ತನ್ನ ಬಳಿ ಇರುವ ಸಂಪನ್ಮೂಲಗಳನ್ನು ವಿವಿಧ ಉಪಯೋಗಗಳಲ್ಲಿ ಹೇಗೆ ವಿನಿಯೋಗಿಸಬೇಕೆಂಬುದನ್ನು ಈ ನಿಯಮ ತಿಳಿಸುತ್ತದೆ. ಯಾವ ಉಪಯೋಗದಿಂದ ಗರಿಷ್ಠ ಪ್ರತಿಫಲ ದೊರೆಯುತ್ತದೆಯೋ ಅಂತಹ ಉಪಯೋಗದಲ್ಲಿ ಹಣವನ್ನು ವಿನಿಯೋಗಿಸುವುದು ಸಹಜವಾಗಿರುತ್ತದೆ. ಹೀಗೆ ಸಮಸೀಮಾಂತ ತುಷ್ಟಿಗುಣ ನಿಯಮವು ಆರ್ಥಿಕ ಸಿದ್ಧಾಂತದ ಎಲ್ಲ ಶಾಖೆಗಳಿಗೆ ಅನ್ವಯವಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಮಿತವಾದ ಸಂಪನ್ಮೂಲಗಳನ್ನು ಬಳಸಿ ಗರಿಷ್ಠ ತೃಪ್ತಿಯನ್ನು ಹೇಗೆ ಪಡೆಯುತ್ತಾನೆ ಎಂಬುದನ್ನು ಈ ನಿಯಮ ಯಶಸ್ವಿತವಾಗಿ ವಿವರಿಸುತ್ತದೆ.